ಆಗುತ್ತೆ ಅಲ್ವಾ? ಪರಮೇಶ್ವರ್ ಅವರ ಹೆಸರಿನ ಹಿಂದೆ ಡಾಕ್ಟರ್ ಅಂತ ಬರುತ್ತಲ್ಲ, ಆದ್ರೆ MBBS ಡಾಕ್ಟರ್ ಅಲ್ಲ. ಪರಮೇಶ್ವರ್ ಅವರು ಓದಿರೋದು ಮಾಸ್ಟರ್ ಡಿಗ್ರಿ ಇನ್ ಅಗ್ರಿಕಲ್ಚರ್. ಅದು ಗೌರವ ಡಾಕ್ಟರೇಟ್ ಕೂಡ ಅಲ್ಲ. ಕೃಷಿಯಲ್ಲಿ PhD ಮಾಡಿ ಡಾಕ್ಟರ್ ಆಗಿದ್ದಾರೆ. ಆಸ್ಟ್ರೇಲಿಯಾದ ಅಡಿಲೇಡ್ ವಿವಿಯಲ್ಲಿ ಕೃಷಿ ವಿಜ್ಞಾನದಲ್ಲಿ ಡಾಕ್ಟರೇಟ್ ಪಡೆದಿರೋದು. ಅಲ್ಲಿ ಸೆಮಿಸ್ಟರ್. ಪರಮೇಶ್ವರ್ ಅವರು ಹೇಳಿದ 3 ತಿಂಗಳಿಗೊಂದು ಎಕ್ಸಾಮ್, 14 ಸಬ್ಜೆಕ್ಟ್, ಟೋಟಲ್ ಆಗಿ 35 ಸಿಲೆಬಸ್ ಓದ್ತಾ ಇದ್ದ ಪರಮೇಶ್ವರ್ ಮೆರಿಟ್ ಸ್ಟೂಡೆಂಟ್. ಹೀಗಾಗಿ ರಾಜಕೀಯಕ್ಕೆ ಬರೋ ಆಸೆನೂ ಇರಲಿಲ್ಲ, ಇಂಟ್ರೆಸ್ಟ್ ಕೂಡ ಇರಲಿಲ್ಲ. ಆದರೆ 1989ರಲ್ಲಿ ಸಿದ್ಧಾರ್ಥ ಕಾಲೇಜಿಗೆ ಬಂದಿದ್ದ ರಾಜೀವ್ ಗಾಂಧಿ ಅವರು ಪರಮೇಶ್ವರ್ ಅವರನ್ನ ಕಾಂಗ್ರೆಸ್ಗೆ ಕರೆಸ್ಕೊಂಡ್ರು. ರಾಜೀವ್ ಗಾಂಧಿ ಆಹ್ವಾನಕ್ಕೆ ರಾಜಕೀಯಕ್ಕೆ ಬಂದ ಪರಮೇಶ್ವರ್ 1989ರಲ್ಲಿ ಎಲೆಕ್ಷನ್ ವೇಳೆ ರಾಜೀವ್ ಗಾಂಧಿ ಅವರಿಂದ ಸಿದ್ಧಾರ್ಥ ಇಂಜಿನಿಯರಿಂಗ್ ಕಾಲೇಜ್ ಓಪನ್ ಆಗುತ್ತೆ. ಪರಮೇಶ್ವರ್ ಅವರ ವಿದ್ಯಾಭ್ಯಾಸದ ಡೀಟೇಲ್ಸ್ ತೆಗೆದುಕೊಂಡಂತ ರಾಜೀವ್ ಇಂತಹ ಒಬ್ಬ ಬುದ್ಧಿವಂತ ರಾಜಕೀಯಕ್ಕೆ ಬರಬೇಕು ಅಂತ ಆಸೆ ಪಡ್ತಾರೆ. ಹಾಗಾಗಿನೇ ಪರಮೇಶ್ವರ್ ಅವರು ಸುಮಾರು 2 ತಿಂಗಳು ಯೋಚನೆ ಮಾಡಿ ರಾಜಕೀಯಕ್ಕೆ ಬರೋಕೆ ಡಿಸೈಡ್ ಮಾಡ್ತಾರೆ. ಬರ್ತಾರೆ, ಗೆಲ್ತಾರೆ. ವೀರೇಂದ್ರ ಪಾಟೀಲ್ ಸರ್ಕಾರದಲ್ಲಿ ಮೊದಲ ಬಾರಿಗೆ ಶಾಸಕರಾಗ್ತಾರೆ. ವೀರಪ್ಪ ಮೊಯ್ಲಿ ಸರ್ಕಾರದಲ್ಲಿ ಸಚಿವರು ಆಗ್ತಾರೆ. ಆನಂತರ SM ಕೃಷ್ಣ ಸರ್ಕಾರದಲ್ಲೂ ಸಚಿವರಾಗ್ತಾರೆ. ಪರಮೇಶ್ವರ್ ಕಣ್ಣಿಟ್ಟಿದ್ದು ಅಭಿಮಾನಿಗಳ ಸಂಭ್ರಮಕ್ಕೆ. ಬಹಳ ಅಭಿಮಾನದಿಂದ ನಾನು ಮೊದಲನೇ ಸಾರಿ ಸೆರಿಕಲ್ಚರ್ ಮಿನಿಸ್ಟರ್ ಆದಾಗ ಬಂದೆ ಊರಿಗೆ. ಸ್ವಾಭಾವಿಕವಾಗಿ ಆಗಿನ್ನೂ ಚಿಕ್ಕ ವಯಸ್ಸು. ಮನೆ ಹತ್ರ ಬಂದಾಗ ಹಾರ ಇಟ್ಕೊಂಡು ನಿಂತಿದ್ರು. ನನಗೆ ಹಾರ ಹಾಕ್ತಿದ್ರು. ಹಾರ ಹಾಕಿ ಕಣ್ಣೀರು ಹಾಕೊಂಡು, ಯಾರೋ ಪಕ್ಕದಲ್ಲಿರೋದು, ಯಾಕೆ ಸ್ವಾಮಿ ಸಂತೋಷ ಪಡಬೇಕು, ನೀವು ಕಣ್ಣೀರು ಹಾಕ್ತಿರಲ್ಲ, ಅಯ್ಯೋ ದಡ್ಡ, ಅದು ಆನಂದ ಬಾಷ್ಪ ಅಂತ ಹೇಳಿದರು. ನಾನು SM ಕೃಷ್ಣ ಅವ್ರ ಕಾಲದಲ್ಲಿ ಉನ್ನತ ಶಿಕ್ಷಣ, ಮೆಡಿಕಲ್ ಎಜುಕೇಶನ್ ಎಲ್ಲ ಸಚಿವನಾಗಿದ್ದೆ. ಆಗ ಹಿಂಗೆ ಬಂದೆ. ಊರೆಲ್ಲ ಸಂತೋಷ ಪಡ್ಕೊಂಡು ಮೆರವಣಿಗೆ ಮಾಡಿ ಇವತ್ತು ನೀವೆಲ್ಲರೂ ಕೂಡ ಅಷ್ಟೇ ಸಂತೋಷದಿಂದ ನಾನು ಮಾಡ್ಕೊಂಡಿದ್ದೀನಿ. ಸಾರಿ. ಈ ಬಾರಿಯ ಕಣ್ಣೀರಿಗೂ ಅಭಿಮಾನಿಗಳ ಸಂತೋಷವೇ ಕಾರಣ ಅನ್ನೋದು ಪರಮೇಶ್ವರ್ ವ್ಯಾಖ್ಯಾನ. ಪಕ್ಷದಲ್ಲಿ ಸಿಕ್ಕಿರುವ ಸ್ಥಾನಮಾನ, ಗೌರವ, ಹೊಣೆಗಾರಿಕೆಗಳ ಬಗ್ಗೆ ಪರಮೇಶ್ವರ್ ಅವರಿಗೆ ಬೇಸರಗಳೇನಿಲ್ಲ, ಖುಷಿಯೇ ಇದೆ. ರಾಜಕಾರಣ ಬೇರೆ, ಪರಿಸ್ಥಿತಿಗೆ ಅನುಗುಣವಾಗಿ ಕೆಲವು ಬಾರಿ ಸಿಗ್ಬೇಕಾದ್ದು ಸಿಕ್ಕೋದಿಲ್ಲ ಅನ್ನೋ ವಾಸ್ತವದ ಪರಿಚಯವೂ ಇದೆ. ಹೆಚ್ಚು ಕಡಿಮೆ 40 ವರ್ಷ ಆಗ್ತಾ ಬಂತು. 2 ವರ್ಷ ಆದ್ರೆ 40 ವರ್ಷ ಆಗುತ್ತೆ. 40 ವರ್ಷದಲ್ಲಿ ಇಷ್ಟೋ ಸರ್ವಿಸ್ ಮಾಡಿದ್ದೀನಿ. ಇಲ್ಲಾಂದ್ರೆ ಯಾರು ಗುರುತಿಸೋಲ್ಲ, ಲಕ್ಷ ಗುರುತಿಸಲ್ಲ. ನನಗೆ ಎಲ್ಲ ಹುದ್ದೆನೂ ಕೊಟ್ಟಿದ್ದಾರೆ. ಅಧ್ಯಕ್ಷ ಸ್ಥಾನದಿಂದ ಹಿಡಿದು ನನಗೆ ನಮ್ಮ ಪಕ್ಷದಲ್ಲಿ ವರ್ಕಿಂಗ್ ಕಮಿಟಿ ಅಂದರೆ ಭಾಳ ಮುಖ್ಯವಾದದ್ದು. ಡೆಲ್ಲಿನಲ್ಲಿ AICC ವರ್ಕಿಂಗ್ ಕಮಿಟಿ ಅಂದರೆ ನಮ್ಮ ಪಕ್ಷದಲ್ಲಿ ಹಾಕುವ ಎಲ್ಲರ ತೀರ್ಮಾನಗಳು, ನಿರ್ಣಯಗಳು ಅಲ್ಲೇ ಆಗುತ್ತೆ. ಅದರ ಸದಸ್ಯರು ಕೂಡ ಮಾಡಿದ್ರು. ಆದ್ರೆ ಪರಮೇಶ್ವರ್ ಅವರಿಗೆ CM ಪಟ್ಟ ಸಿಗ್ಲಿಲ್ಲ ಅನ್ನೋ ಬೇಸರವಂತೂ ಖಂಡಿತ ಇದೆ. ವೀಕ್ಷಕರೇ, ಪರಮೇಶ್ವರ್ ಅವರಿಗೆ CM ಪೋಸ್ಟ್, DCM ಪೋಸ್ಟ್ಗಿಂತ ಖುಷಿ ಕೊಡೋ ವಿಷಯ ಇನ್ನೂ ಒಂದಿದೆ. ಅದು ತುಮಕೂರಿನ ಸಿದ್ಧಾರ್ಥ ಯೂನಿವರ್ಸಿಟಿ ಸ್ಟೂಡೆಂಟ್ಸ್.